Tipi Baro. Good morning and welcome back to my YouTube channel Bangalore to Adi Kailash. ಯಾವುದೋ ಇನ್ನೊಂದು ತಾರ್ ಬಂದಿದೆ ರಾಕ್ಸ್. ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಎಂಡ್ನಲ್ಲಿ ಒಂದು ರೋಡ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಿರ್ತೀನಿ. ಇವನು 4 ಹಿಡ್ಕೊಂಡ್ಬಿಟ್ಟಿದ್ಯಾ? ಹಿಂದೆ ಇಕ್ಬಿಡೋದು ಫ್ರೂಟ್ಸು. ಇವತ್ತು ಡೇಟು ನಮ್ಮ ಜರ್ನಿ ಇವತ್ತು ಆದಿಲಾಬಾದಿಂದ ಪ್ರಯಾಗ್ರಾಜ್ ಇಲ್ಲ ಚಿತ್ರಕೂಟ್. ಆದಿಲಾಬಾದ್ ಸಿಟಿ ಇದು. ಹೈವೇ ಜಾಯ್ನ್ ಆಗ್ತಾ ಇದೆಯಲ್ಲ. ಡೇಟು ಫಸ್ಟ್ ಟೋಲ್ ಇದು. ನಿಷ್ಕ್ರಿಯ ಆಯ್ತಪ್ಪ ಗಾಡಿ. ಇದೇನು ಹೆಂಗಿದೆ ಇಲ್ಲಿ? ಇವರೇನ ಗೇಟು? ಕಟ್ಟಾಯ್ತಾ ಇಲ್ಲ? ಅವನು ಬಿಟ್ಬಿಟ್ನೇನ ನಮ್ಮನ್ನ ಸುಮ್ಮನೆ? ಕಟ್ಟಾದಂಗಿಲ್ಲ ನೋಡಿದ್ರೆ ಮೆಸೇಜ್ ಬರುತ್ತೇನೋ. ನೋಡ್ದೇನು ದೇಸಿ ಟೋಲ್ ಇದು. ಅಂಕಲ್ ಜಾಗ ಬಿಡಿ ಅಂಕಲ್. ನೆಕ್ಸ್ಟ್ ನಾಗ್ಪುರ 150 ಇದೆಲ್ಲ. ಆಯ್ತಾಯ್ತು ಇವನು ಹಿಂಗೆ ಪೆಟ್ರೋಲ್ ಬಂಕ್ ಇದು. ಬೈ ಫುಲ್ ಟ್ಯಾಂಕ್. ಡೀಸೆಲ್ ಹಾಂ ಡೀಸೆಲ್. ಹಿಂಗೆ ನೋಡು ಒಂಥರ ಇದು ಬಸ್ ಇವ್ರದ್ದು. ಗೌರ್ಮೆಂಟ್ ಬಸ್ ಅದು. ಅಲ್ಲಾಕ ನೋಡಿ MSRTC ಅಂತ. ನಂದು KSRTC ಇದ್ದಾರೆ, ಇವ್ರದ್ದು ಮಹಾರಾಷ್ಟ್ರ ಎಮ್ಮು. ಅಲ್ಲಿ ಇವಾಗ ಇಡ್ಲಿಪುರ ಇಲ್ಲ ಅಂದ್ರೆ ಬೋರ್ಡ್ ಹಾಕೋರೆ ಹೇಳ್ದೆ. ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀನಿ ಅಷ್ಟೇ. ಇಡ್ಲಿ ವಡೆ ತಿನ್ಕೊಂಡು ನಾಗ್ಪುರ್ ಕಡೆ ಹೊರಟ್ವಿ. ಇನ್ನೊಂದು 20 ಮಿನಿಟ್ಸ್ ನಾಗ್ಪುರ. ಟಿಫನ್ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ ಅಲ್ಲಿ. ಇನ್ನೇನು ಸಿಗೋದು ನಿಂಗೆ ಈ ಕಡೆ? ಅದೇ ಸಿಗೋದು. ಅದಕ್ಕೆ ಬೇಗ ಎದ್ದಿದ್ರೆ ಮಾಡ್ಕೊಂಬೋದಾಗಿತ್ತು ನಾವೇ. ನಾಗ್ಪುರ ಎಂಟ್ರಿ ಆಗಿದ್ದೀವಿ. ನಾಗ್ಪುರ್ ಹೋಯ್ತು. ಇವಾಗ ಜಬಲ್ಪುರ್ ರೋಡ್. ಕಾಪ್ಸ್ ಅವರ ಇದು ಸೀಟ್ ಬೆಲ್ಟ್ ಹಾಕೊಂಡಿದ್ಯಾ? Continue on National Highway 44 for 14 kilometers. ಡ್ರೆಸ್ ಚೇಂಜ್ ಅಲ್ಲ ಈ ಕಡೆ ಬೈಪಾಸ್ ಕಾಪ್ಸ್ ವಾರಣಾಸಿ. ಏನು ಕಾಕಡ ತಳ್ತಾವನು. ಆ ಕಡೆ ಇದ್ದಿಲ್ಲ, ಆ ಕಡೆ ಹುಡುಗ ಅಲ್ಲ, ಅವ್ನು ಆಗ್ತದಂಗಿಲ್ಲ, ರಿವರ್ಸ್ ಬರ್ತಾವನು ಅವನು. ಅದಕ್ಕೆ ನಮ್ನ ಈ ಕಡೆ ಆ ಕಡೆ ಹೋಗಿ ಅಂತ ಹೇಳಿದ್ದ ಅವನು. ಅವನ್ಲೆ ಗೂಪ್ ಶಂಕರ್ನು. ಮಚ್ಚ ಮಗಳು ಆಗ್ತಾ ಇಲ್ಲ. ರಿವರ್ಸ್ ಆಯ್ತಾವ, ರಿವರ್ಸ್ ಇರತ್ತೆ. ಥ್ಯಾಂಕ್ ಯು ಬೈ. ಯಾರೋ ಅಲ್ಲೇ ನಿಲ್ಸ್ಕೊಂಡ್ಬಿಟ್ಟು ಅವನು. ಎಷ್ಟು ಲಾರಿ ಆಯ್ತು. ಲಾರಿ ಅವ್ರು ಇಷ್ಟು ಹಿಂಸೆ ಆಗ್ತಾರಪ್ಪ. ಲಾರಿ ಲಾರಿ ಲಾರಿ. ಸಿಯೋನಿ 79, ಜಬಲ್ಪುರ್ 233. ನಾವಿವಾಗ ಪೆಂಚಾ ಟೈಗರ್ ರಿಸರ್ವ್ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ.
ಮಹಾರಾಷ್ಟ್ರ ಮಧ್ಯಪ್ರದೇಶ್ ಬಾರ್ಡರ್ ರೇಂಜಲ್ಲಿರೋದು. ಸೆಪರೇಟ್ ಹಾಕಿತ್ತು. ಗ್ಲಾಸ್ ಇಳಿಸು. ಲೈಸೆನ್ಸ್ ಸಾರಿ, PUC pollution ನ್ಯೂ ಕಾರ್. new car Yeah. okay ಥ್ಯಾಂಕ್ ಯು. ಟಿಂಟು ಏನೇ ನೋಡಿಲ್ಲ, ಬಚಾವ್. ಅವಳು RC ಕಾರ್ಡೇ ಕೇಳಿಲ್ಲಲ್ಲ, ಬರೀ DL. ಕಾರ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಹೊಸದಂತ. ಮಹಾರಾಷ್ಟ್ರ ಮುಗೀತು, ಮಧ್ಯಪ್ರದೇಶ ಎಂಟ್ರಿ. ಈಗ SPC ರೊಟ್ಟಿ ತಿನ್ನೋಣ ಬಾ. పంజాబ్ రెస్టారెంట్. కాజు పన్నీరు రోటీ. ఇదేంటిదో జీరా రైస్ అಲ್ಲ, జీರಾ ರೈಸು. ಜಬಲ್ಪುರ್ ಹೈವೇ. ಅವಾಗ ಬಾರಿಸ್ತಾ ಇದೆಯಾ? ಚೆನ್ನಾಗಿಲ್ಲ. ಚೆನ್ನಾಯ್ತಾ? ಹಾಂ, ನೆಕ್ಸ್ಟ್ ಲೆವೆಲ್ ಏನು? ಚಿತ್ರಕೋಟ್ 114. ಓ, ಸಿಂಗಲ್ ವೇಪ್ ಇದು. ಬಿದ್ದು ಗ್ಲಾಸ್ ಫುಲ್ ಗಲೀಜಾಗಿತ್ತು. ತಿಪ್ಪೆ ಕ್ಲೀನ್ ಮಾಡ್ತಿದ್ದಾನೆ. ತಿಪ್ಪೆ ಅದಕ್ಕೆ ಅದು 114 ಕಿಲೋಮೀಟರ್ನ ನಿಂಗೆ 3 hours ನಡೆಸ್ತಾ ಇರೋದು 2 ವೇ ಲೈನ್ ಅಂತ. ಚಿತ್ರಕೋಟಲ್ಲಿ ಆಲ್ಟ್ ಆದ್ವಿ. ನಮಗೆ ಇದೇ ಸಿಕ್ಕಿದ್ದು ಉಳ್ಕೊಳಕ್ಕೆ. AC ಐತಂತ ಬಾಯ್ ಬಾಯ್. जी सर, नाम? विनीत पटेल, होटल श्री अवध. ಹೋಟೆಲ್ श्री अवध. ಶ್ರೀ ಅವಧ್. जी जी. ಈ Day 2 ಜರ್ನಿಯಲ್ಲಿ ಆದಿಲಾಬಾದಿಂದ ನಾಗ್ಪುರ್ ಮತ್ತು ನಾಗ್ಪುರಿಂದ ಜಬಲ್ಪುರ್ ರೀಚ್ ಆದಮೇಲೆ ಮೈಯಾರ್ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಅಲ್ಲಿ 2 roads ಡಿವೈಡ್ ಆಗುತ್ತೆ. ಅಂದರೆ ಒಂದು ಫಾಸ್ಟೆಸ್ಟ್ ರೂಟ್ ಅಂತ ನಮಗೆ ಚಿತ್ರಕೂಟ್ ಅಂತ ನೋಡಿಸ್ತು. ಆ ಚಿತ್ರಕೂಟು ಸಾಟ್ನ ಮೇಲೆ ಹೋಗುತ್ತೆ. ಮತ್ತು ಇನ್ನೊಂದು ರೋಡ್ ಬಂದು ರೇವಾ ಹೋಗಿ ರೇವಾಯಿಂದ ಪ್ರಯಾಗ್ರಾಜ್ ರೋಡ್ಗೆ ಹೋಗುತ್ತೆ. ನಾವು ಚಿತ್ರಕೂಟ್ ರೋಡಲ್ಲಿ ಹೋಗೋಣ ಅಂತ ಹೊರಟ್ವಿ. ಬಟ್ ಮುಂದೆ ಹೋದ್ಮೇಲೆ ಗೊತ್ತಾಗಿದ್ದು ರೋಡ್ ಒಂಚೂರು ಚೆನ್ನಾಗಿಲ್ಲ, ಫುಲ್ ವರ್ಸ್ ಕಂಡೀಷನಲ್ಲಿದೆ ಮತ್ತು ಸಿಂಗಲ್ ರೋಡ್ ಅಂತ. ಆ ರೋಡ್ನ ಅವಾಯ್ಡ್ ಮಾಡಿ ಪ್ರಯಾಗ್ರಾಜ್ ರೋಡ್ನ ಯೂಸ್ ಮಾಡಿ. ಈ ರೋಡ್ ಸೂಪರ್ ಆಗಿದೆ. ಇಲ್ಲಿಗೆ ನಮ್ಮದು Day 2 ಬ್ಲಾಗ್ ಮುಗೀತು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.